ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಇರ್ಮಾನಕಾದಲ್. ಇವತ್ತು ನಾವು ಮಲ್ಲಲಿ ಫಾಲ್ಸಿಗೆ ಬಂದಿದ್ದೀವಿ. ಮಲ್ಲಲಿ ಫಾಲ್ಸ್ ಬಂದ್ಬಿಟ್ಟು ಕೂರ್ಗಲ್ಲಿರೋದು. ಸೊ ಮಲ್ಲಲಿ ಫಾಲ್ಸ್ಗೆ ಫ್ಯಾಮಿಲಿ ಜೊತೆ ಬಂದಿದ್ದೆ. ಸೊ ಅದ್ರದ್ದು ಆಲ್ರೆಡಿ ನಾನು ವಿಡಿಯೋ ಶೂಟ್ ಮಾಡಿದ್ದೀನಿ. ನಾವು ಹೋಗಿವಾಗ ರಿಟರ್ನ್ ಹೋಗ್ತಾ ಇದ್ದೀವಿ. ಸೊ 700 ಸ್ಟೆಪ್ಸ್ ಏನೋ ಇದೆ ಇದರಲ್ಲಿ. ಸೊ ಅದನ್ನು ಹತ್ತಿ ಇಳಿದು ಇವಾಗ ರಿಟರ್ನ್ ಹೋಗ್ತಾ ಇದ್ದೀವಿ. ಇದು ನಾನು ಹೋಗ್ತಾ ತೊಗೊಂಡಿದ್ದು ವೀಡಿಯೋ. ಆ್ಯಕ್ಚುಲಿ ಹೋಗ್ತಾ ಅಂತೂ ತುಂಬ ಚೆನ್ನಾಗಿತ್ತು. ವೆದರೆಲ್ಲ ಬಿಸಿಲೆಲ್ಲ ಇತ್ತು. ಸೊ ತುಂಬ ಚೆನ್ನಾಗಿತ್ತು. ನಾವು ತುಂಬ ಖುಷಿಯಾಗಿ ಹೋದ್ವಿ. ಬಟ್ ಹೋಗ್ತಾ ಅರ್ಧ ದಾರಿಗೆ ತಲುಪ್ತಾ ಇದ್ದಂಗೆ ನಮಗೆ ನೇಚರ್ ಒಂದು ಟ್ವಿಸ್ಟ್ ಕೊಟ್ಬಿಡ್ತು. ಸಡನ್ನಾಗಿ ವೆದರ್ ಚೇಂಜ್ ಆಯಿತು. ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಆ್ಯಕ್ಚುಲಿ ಸಡನ್ನಾಗಿ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ನಾವು ಅಂದ್ಕೊಂಡು ನಮಗಲ್ಲಿ ಹೋಗಿ ಬರೋಕ್ಕೆ ಕಷ್ಟ ಆಗ್ಬೋದು ಅಂತ. ಬಟ್ ಹೋಗ್ತಾ ಮಳೆ ಪುನಃ ಕಡಿಮೆ ಆಗೋಕ್ಕೆ ಸ್ಟಾರ್ಟ್ ಆಯಿತು. ನಾವು ಹೋಗಿ ಬರೋವರೆಗೂ ಯಾವುದೇ ರೀತಿ ಮಳೆ ಇರಲಿಲ್ಲ. ಸೊ ನಾವು ನಿಯರ್ಲಿ 1.5 hour ಜರ್ನಿ ಮಾಡಿ ಫೈನಲಿ ರೀಚ್ ಆದ್ವಿ. ಹೋಗಿದ ತಕ್ಷಣ ನಾವು ಫಸ್ಟ್ ಏನು ಮಾಡಿದ್ವಿ ಅಂದರೆ ತಿನ್ನೋಕೆ ಕೂತ್ಕೊಬಿಟ್ವಿ. ಬಿಕಾಸ್ ಹೊಟ್ಟೆ ಮುಖ್ಯ ಅಲ್ವಾ, ಹಾಗಾಗಿ. ಸೊ ಅದಾದಮೇಲೆ ನಾನು ಸ್ಟಾರ್ಟಿಂಗ್ ಪಾಯಿಂಟಿಂದನೇ ನಾನು ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಸ್ಟಾರ್ಟಿಂಗ್ ಪಾಯಿಂಟ್ ನಾವು ಸ್ವಲ್ಪ ದೂರ ಇದ್ದಿದ್ದರಿಂದ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇರಲಿಲ್ಲ. ಬಟ್ ಅಲ್ಲಂತೂ ಸಖತ್ತಾಗಿದೆ. ವ್ಯೂ ಅಂತೂ ಸಖತ್ತಾಗಿದೆ. ಆ್ಯಕ್ಚುಲಿ ಅದ್ರದ್ದು ಸುತ್ತ ಅಂತೂ ಇನ್ನೂ ಬ್ಯೂಟಿಫುಲ್. ನಾನು ಇನ್ನೂ ಕ್ಲೋಸ್ ಹೋದಾಗ ತೊಗೊಂಡಿದ್ದು ವೀಡಿಯೋ. ಆ್ಯಕ್ಚುಲಿ ಇನ್ನೂ ಚೆನ್ನಾಗಿದೆ. ಈ ಮೊಬೈಲ್ ಕ್ಯಾಮ್ರಾದಲ್ಲಿ ಅಷ್ಟು ಕ್ಲಿಯರಾಗಿ ಬರ್ತಾ ಇಲ್ಲ. ಈ ಪ್ಲೇಸ್ ಅಂತೂ ನೋಡೋಕ್ಕೆ ಇನ್ನೂ ಚೆನ್ನಾಗಿದೆ. ಚಿಕ್ಕದ್ರಲ್ಲಿ ಒಂದು ಸಲ ಸ್ಕೂಲಿಂದ ಅಂದರೆ 7th ಇರಬೇಕಾದ್ರೆ 1 day ಔಟಿಂಗ್ ಅಂತ ಬಂದಿದ್ವಿ. ಸೊ ಅವಾಗ ಬಂದಿದ್ದೇನು ನೆನಪಿರಲಿಲ್ಲ. ಬಟ್ ಇವಾಗ ರೀವಿಸಿಟ್ ಮಾಡಿದಾಗ ಏನೋ ಒಂಥರ ತುಂಬ ಚೆನ್ನಾಗಿ ಅನ್ನಿಸ್ತು. ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ಕೇಳಿಸ್ತಾ ಇರ್ಬೋದು ಆ ನೀರು ಬೀಳ್ತಾ ಇರೋ ಸೌಂಡು. ಫಸ್ಟ್ ಅಂದ್ಕೊಂಡೆ ಹೋಗೋದು ಬೇಡ ಅಂತ ಅವತ್ತು. ಬಟ್ ಆಮೇಲೆ ನಾನು ಲಾಸ್ಟ್ ಮೂಮೆಂಟಲ್ಲಿ ಸರಿ ಬರ್ತೀನಿ ಅಂತ ಹೇಳಿದೆ. ಸೊ ಹೋದ್ಮೇಲಂತೂ ನನಗೆ ವರ್ತ್ ಅಂತ ಅನ್ನಿಸ್ತು. ನಾನು ಯಾಕೆ ಬೇಡ ಅಂತ ಅಂದ್ಕೊಂಡೆ ಅಂತ ಕೂಡ ನನಗೆ ಅನ್ನಿಸ್ತು. ಆ್ಯಕ್ಚುಲಿ ವಾಯ್ಸು ಆಡಿಬಲ್ ಇದೆಯಾ ಗೊತ್ತಿಲ್ಲ. ಬಟ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ನೀವು ಫಸ್ಟ್ ವಿಸಿಟ್ ಪ್ಲೇಸಸ್ ಆ್ಯಕ್ಚುಲಿ. ಓ ಮೈ ಗಾಡ್, ಜಸ್ಟ್ ಸಖತ್ತಾಗಿದೆ ಗೈಸ್. ನೀವೇನಾದರೂ ಕೂರ್ಗ್ ಬಂದರೆ ಡೂ ವಿಸಿಟ್ ಮಲ್ಲಲಿ ಫಾಲ್ಸ್. ಅದರ ಕ್ಲಿಪ್ಪಿಂಗ್ಸ್ ಎಲ್ಲ ನಾನು ಹಾಕಿದ್ದೀನಿ ಇದು ವಿಡಿಯೋ ಜೊತೆ. ಇಟ್ಸ್ ಲೈಕ್ ವಾವ್, ಜಸ್ಟ್ ವಾವ್. ಇದು ಬಂದು ಲಾಸ್ಟ್ ಪಾಯಿಂಟ್. ಇದರಿಂದ ಮುಂದಕ್ಕೆ ಬಿಡಲ್ಲ. ಮೊದಲೆಲ್ಲ ಬಿಡ್ತಾಯಿದ್ರು, ಬಟ್ ಇವಾಗ ಇಲ್ಲಿಂದ ಮುಂದಕ್ಕೆಲ್ಲ ಬಿಡಲ್ಲ. ನಾನು 7th ಬಂದಿದ್ದಾಗ ನಾನು ಇಷ್ಟು ಕ್ಲೋಸಾಗಿ ಬಂದು ಇದನ್ನು ನೋಡಿರಲಿಲ್ಲ. ಬಟ್ ಮೇಲಿಂದ ನೋಡಿದ್ದೆ ನಾನು ಸ್ಟಾರ್ಟಿಂಗ್ ಪಾಯಿಂಟಿಂದ. ಅದೇನು ನೆನಪು ಇಲ್ಲ ನನಗೆ. ಬಟ್ ಇದಂತೂ ನನಗೆ ಯಾಕೋ ತುಂಬ ಚೆನ್ನಾಗಿ ಅನ್ನಿಸ್ತು. ಇಷ್ಟಾಗೋಯ್ತು ನನಗೆ. ಚೆನ್ನಾಗಿತ್ತು ಗೈಸ್. ಈ ಸುಸ್ತನ್ನೆಲ್ಲ ಬಿಟ್ಟರೆ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ವ್ಯೂ ಯಾರೂ ಇರಲಿಲ್ಲ ನಾವು ಹೋದಾಗ. ಸೊ ತುಂಬ ಎಂಜಾಯ್ ಮಾಡಿದ್ವಿ ಆ್ಯಕ್ಚುಲಿ. ಸೊ ನೀವು ಯಾರಾದರೂ ಮಲ್ಲಲಿ ಫಾಲ್ಸ್ಗೆ ಬಂದಿದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಆ್ಯಂಡ್ ಇನ್ನೂ ನೀವು ವಿಸಿಟ್ ಮಾಡಿಲ್ಲ ಅಂದರೆ ಬಂದು ವಿಸಿಟ್ ಮಾಡ್ಕೊಂಡು ಹೋಗಿ. ಸೊ ಈ ರೀತಿಯ ಒಂದೊಂದು ಚಿಕ್ಕ ಬ್ರೇಕ್ ನಮ್ಮ ನೋವನ್ನೆಲ್ಲ ಮರೆಸುತ್ತೆ ಅಲ್ವಾ. ನಮ್ಮ ಸ್ಟ್ರೆಸ್ ಎಷ್ಟೇ ಇದ್ರೂ ನಾವು ಈ ರೀತಿ ಪ್ಲೇಸಸ್ಗೆಲ್ಲ ವಿಸಿಟ್ ಮಾಡಿದಾಗ ಅದೆಲ್ಲ ಕೂಡ ಕಡಿಮೆ ಆಗುತ್ತೆ. ಸೊ ಅದು ಬಂದು ಈ ನೇಚರ್ನ ಒಂದು ಶಕ್ತಿ ಅಂತ ಹೇಳ್ಬೋದು. ಅದಕ್ಕೆ ಅನಿಸುತ್ತಲ್ವಾ ಆವಾಗಿನ ಕಾಲದಲ್ಲಿ ಈ ಕವಿಗಳೆಲ್ಲ ಈ ನೇಚರ್ ಬಗ್ಗೆ ಅಷ್ಟು ಚೆನ್ನಾಗಿ ವರ್ಣನೆಯನ್ನು ಮಾಡ್ತಾ ಇದ್ದಿದ್ದು. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಕೂಡ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ಬಾಯ್ ಬಾಯ್.